ನೋಡಿ, ಬೆಂಗಳೂರಿನಲ್ಲಿ ವಾಹನ ಸವಾರರ ಆಟೋಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಸೂಪರ್ ಬೈಕ್ಗಳನ್ನು ಇಟ್ಕೊಂಡು ಸ್ಟೈಲ್ಗಳನ್ನ ಮಾಡಿಕೊಂಡು ರಸ್ತೆ ಫುಟ್ಪಾತ್ ಮೇಲೆ ರೋಡ್ನಲ್ಲಿ ಬೇಕಾಬಿಟ್ಟಿ ವಾಹನ ಸವಾರರು ಮಾಡೋರಿಗೆ ಬುರ್ರ್ ಅಂತ ಸೌಂಡ್ ಹಾಕ್ಸ್ಕೊಂಡು ಬೇರೆಯವರಿಗೆ ಡಿಸ್ಟರ್ಬ್ ಮಾಡುವಂಥ ವಾಹನ ಸವಾರರಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಬೇಕಾಬಿಟ್ಟಿಯಾಗಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ, ಸಿಗ್ನಲ್ ಜಂಪ್ ಮಾಡೋದು, ಫುಟ್ಪಾತ್ ಮೇಲೆ ರೈಡಿಂಗ್ ಮಾಡೋದು, ವೀಲಿಂಗ್ ಮಾಡೋದು, ದಂಡಾಸ್ತ್ರಕ್ಕೂ ಕೂಡ ಜಗ್ಗದವರ ಮೇಲೆ, ಫೈನ್ ಬಿದ್ದರೂ ಕೂಡ ತಲೆಕೆಡಿಸಿಕೊಳ್ಳದವರ ಮೇಲೆ ಹೊಸ ಅಸ್ತ್ರಕ್ಕೆ ಈಗ ಮುಂದಾಗಿರೋದು. ಅವರ DL ಕ್ಯಾನ್ಸಲ್ಗೆ ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವಾಗಿದೆಯಂತೆ. ಫುಟ್ಪಾತ್ ಮೇಲೆ ರೈಡ್ ಮಾಡೋ ಮುನ್ನ ಹುಷಾರು ಅಂತ. ಕೆಲವರು ಫುಟ್ಪಾತ್ ಮೇಲೆ ರೈಡ್ ಮಾಡ್ತಾರೆ, ಸಿಗ್ನಲ್ಲು ವೆಹಿಕಲ್ಸ್ಗಳು ನಿಂತಿರುತ್ತೆ, ಅರ್ಜೆಂಟ್ ಮುಂದೆ ಹೋಗಬೇಕು ಅಂತೇಳಿ ಲೆಫ್ಟ್ ಸೈಡ್ನಲ್ಲಿರುವಂಥ ಜನರು ಓಡಾಡುವಂಥ ಫುಟ್ಪಾತ್ ಮೇಲೆ ವಾಹನ ಸವಾರ ಮಾಡ್ಕೊಂಡು ಹೋಗೋದು, ಫುಟ್ಪಾತ್ ಮೇಲೆ ಚಲಿಸುವಂಥ ಜನರಿಗೆ ತೊಂದರೆ ಕೊಡುವಂಥದ್ದು, ಡಿಸ್ಟರ್ಬ್ ಮಾಡುವಂಥದ್ದು, ಜೊತೆಗೆ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಬೇಕಾಬಿಟ್ಟು ಸೈಲೆನ್ಸರ್ ಸೌಂಡ್ ಮಾಡ್ಕೊಂಡು ಹೋಗುವಂಥದ್ದು, ಫೈನ್ ಬಿದ್ದರೂ ಕೂಡ ಅದಕ್ಕೆ ಗಮನ ಕೊಡದೇ ಇರೋರಿಗೆ ಹೊಸ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಟ್ರಾಫಿಕ್ ಪೊಲೀಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಬೆಂಗಳೂರಿನಲ್ಲಿ ಇತ್ತೀಚೆಗಂತೂ ಸಾಕಷ್ಟು ಈ ರೀತಿಯ ಪ್ರಕರಣಗಳನ್ನು ನಾವು ನೋಡಿರ್ಬೋದು. ಫೈನ್ ಬಿದ್ದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ದಿವಿತ್, ಮುಖ್ಯವಾಗಿ ಈ ಫುಟ್ಪಾತ್ ಮೇಲೆ ವಾಹನಗಳ ಓಡಾಟ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿರುವಂಥದ್ದು. ಈಗ ವರ್ಷದಿಂದ ವರ್ಷಕ್ಕೆ ಫುಟ್ಪಾತ್ನಲ್ಲಿ ಸಂಚರಿಸುವಂಥ ಪಾದಚಾರಿಗಳ ಸಾವಿನ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಲರ್ಟ್ ಆದಂಥ ಪೊಲೀಸರು ಈಗ ಫುಟ್ಪಾತ್ ಮೇಲೆ ಯಾರೆಲ್ಲ ಗಾಡಿಯನ್ನು ಓಡಿಸ್ತಾರೆ ಅವರಿಗೆ ಈ ಹಿಂದೆ ದಂಡಾಸ್ತ್ರದ ಮೂಲಕ ಒಂದು ಕಾನೂನಿನ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅದಕ್ಕೂ ಕೂಡ ಕೆಲವರು ಕ್ಯಾರ್ ಮಾಡದೆ ಈ ಜಾಮ್ ಆದಂಥ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ಬೈಕ್ ಅಥವಾ ಕಾರ್ ಇರ್ಬೋದು, ಹಾಗೆ ಆಟೋಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಅಂಥವರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತಹ ಒಂದು ನಿರ್ಧಾರಕ್ಕೆ ಈಗ ಸದ್ಯ ಮುಂದಾಗಿರುವಂಥದ್ದು. ಈ ಅಸ್ತ್ರವನ್ನು ಪ್ರಯೋಗಿಸುವ ಮೂಲಕ ಯಾರೆಲ್ಲ ಕಾನೂನನ್ನು ಮೀರಿ ನಡೆದುಕೊಳ್ತಾರೋ, ಪೊಲೀಸರಿಗೆ ಕೇರೆ ಮಾಡ್ತಾ ಇರಲು ಅಂಥವರಿಗೆ ಪಾಠ ಕಲಿಸಲು ಕೂಡ ಮುಂದಾಗಿದ್ದಾರೆ. ಈ ಫುಟ್ಪಾತ್ ಬೆಂಗಳೂರು ಸಾಕಷ್ಟು ಜಾಮ್ ಇರುವಂತಹ ಒಂದು ಸ್ಥಳವಾಗಿದೆ. ಹೀಗಾಗಿ ಸಿಗ್ನಲ್ನಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಹೇಳಿ ಪಾದಚಾರಿಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗದಂತೆ, ಅಂದ್ರೆ ಕೆಲವೊಂದಿಷ್ಟು ಜನ ಹ್ಯಾಂಡಿಕ್ಯಾಪ್ಗಳು ನಡ್ಕೊಂಡು ಬಂದ್ರೆ ಕಣ್ಣು ಕಾಣಿಸ್ತಾ ಇದ್ದವರು ನಡ್ಕೊಂಡು ಬರ್ತಾರೆ. ಇನ್ನು ಫುಟ್ಪಾತ್ ಮೇಲೆ ಹಿರಿಯ ನಾಗರಿಕರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವರಿಗೆ ಸಾಕಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ರು. ಅಲ್ಲದೆ ಪಾದಚಾರಿಗಳ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇತ್ತು. ಹೀಗಾಗಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. RTOಗೆ ಶಿಫಾರಸು ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಸದ್ಯ ಈಗ ಬೆಂಗಳೂರು ಸಂಚಾರಿ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅದಲ್ಲದೆ ಇನ್ನೂ ಕೆಲವೊಂದಿಷ್ಟು ಉಲ್ಲಂಘನೆಗಳು ಕೂಡ ಜಾಸ್ತಿ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇರ್ಬೋದು. ವೀಲಿಂಗ್ ಮಾಡಿರುವಂತಹ ಪ್ರಕರಣಗಳಿರ್ಬೋದು, ವೀಲಿಂಗ್ಗೆ ಕ್ರಿಮಿನಲ್ ಕೇಸನ್ನು ಕೂಡ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಲ್ಲದೆ ಸಂಚಾರಿ ನಿಯಮವನ್ನ ಪಾಲಿಸದೆ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರೋರಿಗೆ ಈ ಒಂದು ಅಸ್ತ್ರ ಈಗ ಸಾಕಷ್ಟು ಒಂದು ಶಾಕನ್ನು ಕೊಡುತ್ತೆ. ಅಲ್ಲದೆ ಇದನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸಫಲ ಆಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ದಿವಿತ್, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬೆಂಗಳೂರಿನಲ್ಲಿ ವಾಹನ ಸವಾರರ ಆಟೋಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಸೂಪರ್ ಬೈಕ್ಗಳನ್ನು ಇಟ್ಕೊಂಡು ಸ್ಟೈಲ್ಗಳನ್ನ ಮಾಡಿಕೊಂಡು ರಸ್ತೆ ಫುಟ್ಪಾತ್ ಮೇಲೆ ರೋಡ್ನಲ್ಲಿ ಬೇಕಾಬಿಟ್ಟಿ ವಾಹನ ಸವಾರರು ಮಾಡೋರಿಗೆ ಬುರ್ರ್ ಅಂತ ಸೌಂಡ್ ಹಾಕ್ಸ್ಕೊಂಡು ಬೇರೆಯವರಿಗೆ ಡಿಸ್ಟರ್ಬ್ ಮಾಡುವಂಥ ವಾಹನ ಸವಾರರಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಬೇಕಾಬಿಟ್ಟಿಯಾಗಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ, ಸಿಗ್ನಲ್ ಜಂಪ್ ಮಾಡೋದು, ಫುಟ್ಪಾತ್ ಮೇಲೆ ರೈಡಿಂಗ್ ಮಾಡೋದು, ವೀಲಿಂಗ್ ಮಾಡೋದು, ದಂಡಾಸ್ತ್ರಕ್ಕೂ ಕೂಡ ಜಗ್ಗದವರ ಮೇಲೆ, ಫೈನ್ ಬಿದ್ದರೂ ಕೂಡ ತಲೆಕೆಡಿಸಿಕೊಳ್ಳದವರ ಮೇಲೆ ಹೊಸ ಅಸ್ತ್ರಕ್ಕೆ ಈಗ ಮುಂದಾಗಿರೋದು. ಅವರ DL ಕ್ಯಾನ್ಸಲ್ಗೆ ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವಾಗಿದೆಯಂತೆ. ಫುಟ್ಪಾತ್ ಮೇಲೆ ರೈಡ್ ಮಾಡೋ ಮುನ್ನ ಹುಷಾರು ಅಂತ. ಕೆಲವರು ಫುಟ್ಪಾತ್ ಮೇಲೆ ರೈಡ್ ಮಾಡ್ತಾರೆ, ಸಿಗ್ನಲ್ಲು ವೆಹಿಕಲ್ಸ್ಗಳು ನಿಂತಿರುತ್ತೆ, ಅರ್ಜೆಂಟ್ ಮುಂದೆ ಹೋಗಬೇಕು ಅಂತೇಳಿ ಲೆಫ್ಟ್ ಸೈಡ್ನಲ್ಲಿರುವಂಥ ಜನರು ಓಡಾಡುವಂಥ ಫುಟ್ಪಾತ್ ಮೇಲೆ ವಾಹನ ಸವಾರ ಮಾಡ್ಕೊಂಡು ಹೋಗೋದು, ಫುಟ್ಪಾತ್ ಮೇಲೆ ಚಲಿಸುವಂಥ ಜನರಿಗೆ ತೊಂದರೆ ಕೊಡುವಂಥದ್ದು, ಡಿಸ್ಟರ್ಬ್ ಮಾಡುವಂಥದ್ದು, ಜೊತೆಗೆ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಬೇಕಾಬಿಟ್ಟು ಸೈಲೆನ್ಸರ್ ಸೌಂಡ್ ಮಾಡ್ಕೊಂಡು ಹೋಗುವಂಥದ್ದು, ಫೈನ್ ಬಿದ್ದರೂ ಕೂಡ ಅದಕ್ಕೆ ಗಮನ ಕೊಡದೇ ಇರೋರಿಗೆ ಹೊಸ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಟ್ರಾಫಿಕ್ ಪೊಲೀಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಬೆಂಗಳೂರಿನಲ್ಲಿ ಇತ್ತೀಚೆಗಂತೂ ಸಾಕಷ್ಟು ಈ ರೀತಿಯ ಪ್ರಕರಣಗಳನ್ನು ನಾವು ನೋಡಿರ್ಬೋದು. ಫೈನ್ ಬಿದ್ದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಎಸದಿವಿತ್ತು ಮುಖ್ಯವಾಗಿ ಈ ಫುಟ್ಪಾತ್ ಮೇಲೆ ವಾಹನಗಳ ಓಡಾಟ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿರುವಂಥದ್ದು. ಈಗ ವರ್ಷದಿಂದ ವರ್ಷಕ್ಕೆ ಫುಟ್ಪಾತ್ನಲ್ಲಿ ಸಂಚರಿಸುವಂಥ ಪಾದಚಾರಿಗಳ ಸಾವಿನ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಲರ್ಟ್ ಆದಂಥ ಪೊಲೀಸರು ಈಗ ಫುಟ್ಪಾತ್ ಮೇಲೆ ಯಾರೆಲ್ಲ ಗಾಡಿಯನ್ನು ಓಡಿಸ್ತಾರೆ ಅವರಿಗೆ ಈ ಹಿಂದೆ ದಂಡಾಸ್ತ್ರದ ಮೂಲಕ ಒಂದು ಕಾನೂನಿನ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅದಕ್ಕೂ ಕೂಡ ಕೆಲವರು ಕ್ಯಾರ್ ಮಾಡದೆ ಈ ಜಾಮ್ ಆದಂಥ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ಬೈಕ್ ಅಥವಾ ಕಾರ್ ಇರ್ಬೋದು, ಹಾಗೆ ಆಟೋಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಅಂಥವರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತಹ ಒಂದು ನಿರ್ಧಾರಕ್ಕೆ ಈಗ ಸದ್ಯ ಮುಂದಾಗಿರುವಂಥದ್ದು. ಈ ಅಸ್ತ್ರವನ್ನು ಪ್ರಯೋಗಿಸುವ ಮೂಲಕ ಯಾರೆಲ್ಲ ಕಾನೂನನ್ನು ಮೀರಿ ನಡೆದುಕೊಳ್ತಾರೋ, ಪೊಲೀಸರಿಗೆ ಕೇರೆ ಮಾಡ್ತಾ ಇರಲ್ಲೋ ಅಂಥವರಿಗೆ ಪಾಠ ಕಲಿಸಲು ಕೂಡ ಮುಂದಾಗಿದ್ದಾರೆ. ಈ ಫುಟ್ಪಾತ್ ಬೆಂಗಳೂರು ಸಾಕಷ್ಟು ಜಾಮ್ ಇರುವಂತಹ ಒಂದು ಸ್ಥಳವಾಗಿದೆ. ಹೀಗಾಗಿ ಸಿಗ್ನಲ್ನಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಹೇಳಿ ಪಾದಚಾರಿಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗದಂತೆ, ಅಂದರೆ ಕೆಲವೊಂದಿಷ್ಟು ಜನ ಹ್ಯಾಂಡಿಕ್ಯಾಪ್ಗಳು ನಡ್ಕೊಂಡು ಬಂದರೆ ಕಣ್ಣು ಕಾಣಿಸ್ತಾ ಇದ್ದವರು ನಡ್ಕೊಂಡು ಬರ್ತಾರೆ. ಇನ್ನು ಫುಟ್ಪಾತ್ ಮೇಲೆ ಹಿರಿಯ ನಾಗರಿಕರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವರಿಗೆ ಸಾಕಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ರು. ಅಲ್ಲದೆ ಪಾದಚಾರಿಗಳ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇತ್ತು. ಹೀಗಾಗಿ ಈ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದ್ದಾರೆ. RTOಗೆ ಶಿಫಾರಸು ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಸದ್ಯ ಈಗ ಬೆಂಗಳೂರು ಸಂಚಾರಿ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅದಲ್ಲದೆ ಇನ್ನೂ ಕೆಲವೊಂದಿಷ್ಟು ಉಲ್ಲಂಘನೆಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇರ್ಬೋದು. ವೀಲಿಂಗ್ ಮಾಡಿರುವಂತಹ ಪ್ರಕರಣಗಳಿರ್ಬೋದು, ವೀಲಿಂಗ್ಗೆ ಕ್ರಿಮಿನಲ್ ಕೇಸನ್ನು ಕೂಡ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಸಂಚಾರಿ ನಿಯಮವನ್ನು ಪಾಲಿಸದೆ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇರೋರಿಗೆ ಈ ಒಂದು ಅಸ್ತ್ರ ಈಗ ಸಾಕಷ್ಟು ಒಂದು ಶಾಕನ್ನು ಕೊಡುತ್ತೆ. ಅಲ್ಲದೆ ಇದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸಫಲ ಆಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ದಿವಿತ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬೆಂಗಳೂರಿನಲ್ಲಿ ವಾಹನ ಸವಾರರ ಆಟೋಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಸೂಪರ್ ಬೈಕ್ಗಳನ್ನು ಇಟ್ಕೊಂಡು ಸ್ಟೈಲ್ಗಳನ್ನ ಮಾಡಿಕೊಂಡು ರಸ್ತೆ ಫುಟ್ಪಾತ್ ಮೇಲೆ ರೋಡ್ನಲ್ಲಿ ಬೇಕಾಬಿಟ್ಟಿ ವಾಹನ ಸವಾರರು ಮಾಡೋರಿಗೆ ಬುರ್ರ್ ಅಂತ ಸೌಂಡ್ ಹಾಕ್ಸ್ಕೊಂಡು ಬೇರೆಯವರಿಗೆ ಡಿಸ್ಟರ್ಬ್ ಮಾಡುವಂಥ ವಾಹನ ಸವಾರರಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಬೇಕಾಬಿಟ್ಟಿಯಾಗಿ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ, ಸಿಗ್ನಲ್ ಜಂಪ್ ಮಾಡೋದು, ಫುಟ್ಪಾತ್ ಮೇಲೆ ರೈಡಿಂಗ್ ಮಾಡೋದು, ವೀಲಿಂಗ್ ಮಾಡೋದು, ದಂಡಾಸ್ತ್ರಕ್ಕೂ ಕೂಡ ಜಗ್ಗದವರ ಮೇಲೆ, ಫೈನ್ ಬಿದ್ದರೂ ಕೂಡ ತಲೆಕೆಡಿಸಿಕೊಳ್ಳದವರ ಮೇಲೆ ಹೊಸ ಅಸ್ತ್ರಕ್ಕೆ ಈಗ ಮುಂದಾಗಿರೋದು. ಅವರ DL ಕ್ಯಾನ್ಸಲ್ಗೆ ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರವಾಗಿದೆಯಂತೆ. ಫುಟ್ಪಾತ್ ಮೇಲೆ ರೈಡ್ ಮಾಡೋ ಮುನ್ನ ಹುಷಾರು ಅಂತ. ಕೆಲವರು ಫುಟ್ಪಾತ್ ಮೇಲೆ ರೈಡ್ ಮಾಡ್ತಾರೆ, ಸಿಗ್ನಲ್ಲು ವೆಹಿಕಲ್ಸ್ಗಳು ನಿಂತಿರುತ್ತೆ, ಅರ್ಜೆಂಟ್ ಮುಂದೆ ಹೋಗಬೇಕು ಅಂತೇಳಿ ಲೆಫ್ಟ್ ಸೈಡ್ನಲ್ಲಿರುವಂಥ ಜನರು ಓಡಾಡುವಂಥ ಫುಟ್ಪಾತ್ ಮೇಲೆ ವಾಹನ ಸವಾರ ಮಾಡ್ಕೊಂಡು ಹೋಗೋದು, ಫುಟ್ಪಾತ್ ಮೇಲೆ ಚಲಿಸುವಂಥ ಜನರಿಗೆ ತೊಂದರೆ ಕೊಡುವಂಥದ್ದು, ಡಿಸ್ಟರ್ಬ್ ಮಾಡುವಂಥದ್ದು, ಜೊತೆಗೆ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಬೇಕಾಬಿಟ್ಟು ಸೈಲೆನ್ಸರ್ ಸೌಂಡ್ ಮಾಡ್ಕೊಂಡು ಹೋಗುವಂಥದ್ದು, ಫೈನ್ ಬಿದ್ದರೂ ಕೂಡ ಅದಕ್ಕೆ ಗಮನ ಕೊಡದೇ ಇರೋರಿಗೆ ಹೊಸ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಟ್ರಾಫಿಕ್ ಪೊಲೀಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಧ್ರುವ, ಬೆಂಗಳೂರಿನಲ್ಲಿ ಇತ್ತೀಚೆಗಂತೂ ಸಾಕಷ್ಟು ಈ ರೀತಿಯ ಪ್ರಕರಣಗಳನ್ನು ನಾವು ನೋಡಿರ್ಬೋದು. ಫೈನ್ ಬಿದ್ದರೂ ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಆಗಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸದಿವಿತ್ತು ಮುಖ್ಯವಾಗಿ ಈ ಫುಟ್ಪಾತ್ ಮೇಲೆ ವಾಹನಗಳ ಓಡಾಟ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿರುವಂಥದ್ದು. ಈಗ ವರ್ಷದಿಂದ ವರ್ಷಕ್ಕೆ ಫುಟ್ಪಾತ್ನಲ್ಲಿ ಸಂಚರಿಸುವಂಥ ಪಾದಚಾರಿಗಳ ಸಾವಿನ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಲರ್ಟ್ ಆದಂಥ ಪೊಲೀಸರು ಈಗ ಫುಟ್ಪಾತ್ ಮೇಲೆ ಯಾರೆಲ್ಲ ಗಾಡಿಯನ್ನು ಓಡಿಸ್ತಾರೆ ಅವರಿಗೆ ಈ ಹಿಂದೆ ದಂಡಾಸ್ತ್ರದ ಮೂಲಕ ಒಂದು ಕಾನೂನಿನ ಪಾಠವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಅದಕ್ಕೂ ಕೂಡ ಕೆಲವರು ಕ್ಯಾರ್ ಮಾಡದೆ ಈ ಜಾಮ್ ಆದಂಥ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ಬೈಕ್ ಅಥವಾ ಕಾರ್ ಇರ್ಬೋದು, ಹಾಗೆ ಆಟೋಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಅಂಥವರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತಹ ಒಂದು ನಿರ್ಧಾರಕ್ಕೆ ಈಗ ಸದ್ಯ ಮುಂದಾಗಿರುವಂಥದ್ದು. ಈ ಅಸ್ತ್ರವನ್ನು ಪ್ರಯೋಗಿಸುವ ಮೂಲಕ ಯಾರೆಲ್ಲ ಕಾನೂನನ್ನು ಮೀರಿ ನಡೆದುಕೊಳ್ತಾರೋ, ಪೊಲೀಸರಿಗೆ ಕೇರೆ ಮಾಡ್ತಾ ಇರಲ್ಲೋ ಅಂಥವರಿಗೆ ಪಾಠ ಕಲಿಸಲು ಕೂಡ ಮುಂದಾಗಿದ್ದಾರೆ. ಈ ಫುಟ್ಪಾತ್ ಬೆಂಗಳೂರು ಸಾಕಷ್ಟು ಜಾಮ್ ಇರುವಂತಹ ಒಂದು ಸ್ಥಳವಾಗಿದೆ.